ಈ ವರ್ಷ ಮಳೆ ಆಗುವುದಿಲ್ಲ, ಪ್ರಾಣಿಗಳು ತುಂಬಾ ಸಾಯುತ್ತವೆ ಮತ್ತು ಆಹಾರದಲ್ಲಿ ತುಂಬಾ ಕೊರತೆ ಉಂಟಾಗುತ್ತದೆ. ಮುಂದೆ ತುಂಬಾ ತೊಂದರೆಗಳು ನಿಮಗೆ ಕಾದಿವೆ. ತೀವ್ರವಾದ ಬರಗಾಲ ಬರುತ್ತದೆ, ಆಹಾರದಲ್ಲಿ ತುಂಬಾ ಕೊರತೆಯಾಗುತ್ತದೆ, ಮುಂದೆ ಬರುವ ದಿನಗಳಲ್ಲಿ ತುಂಬಾ ನಷ್ಟ ಸಂಭವಿಸುತ್ತದೆ, ತೊಂದರೆಗಳು ಕಾಯುತ್ತದೆ ಎಂದು ಈ ರೀತಿಯಾದ ಭವಿಷ್ಯವನ್ನು ಕೇಳಿ ನೀವು ನಿಮ್ಮ ಜೀವನದಲ್ಲಿ ಆತಂಕಗೊಂಡಿದ್ದೀರಾ? ಭವಿಷ್ಯವನ್ನು ಹೇಳುವವರ ಕಡೆ ಹೋಗುವುದಕ್ಕಿಂತ ಭವಿಷ್ಯವನ್ನೇ ಬದಲು ಮಾಡುವವರ ಕಡೆ ಹೋಗುವುದು ಎಷ್ಟೊಂದು ಒಳ್ಳೆಯ ವಿಷಯ. ನಾವು ಅಲ್ಲಾಹನ ಬಳಿ ಹೋಗಬೇಕೇ ಹೊರತು ಭವಿಷ್ಯವನ್ನು ಕೇಳಿ ಸುಮ್ಮನೆ ಅವುಗಳನ್ನು ಹೆದರುತ್ತಾ ಕುಳಿತುಕೊಂಡು ನೀ ದಾರಿ ತೋರಿಸು ಎಂದರೆ ಈ ಅಲ್ಲಾಹನ ಹೊರತು ಬೇರೆ ಯಾರು ಬರುವ ಕಷ್ಟಗಳಿಗೆ ದಾರಿ ತೋರಿಸಲು ಸಾಧ್ಯವಿಲ್ಲ. ಯಾರಿಗೂ ಆ ಶಕ್ತಿಯೂ ಸಹಿತ ಅಲ್ಲಾಹನು ನೀಡಿಲ್ಲ. ಹಾಗಾಗಿ ಅಲ್ಲಾಹನು ನಮಗೆ ಖುರಾನಿನಲ್ಲಿ ಒಂದು ಮಾತು ಹೇಳಿದ್ದಾನೆ. ಅದು ಏನು ಎಂದರೆ, ನೀವು ನಿಮ್ಮ ಪಾಪಗಳಿಗೆ ಕ್ಷಣವೂ ಕ್ಷಮೆ ಕೇಳಿ, ನನ್ನ ಬಳಿ ನೀವು ಕ್ಷಮೆ ಕೇಳಿ ಬಂದಾಗ ನಾನು ನಿಮ್ಮನ್ನು ಕ್ಷಮಿಸುತ್ತೇನೆ, ನಿಮ್ಮ ಮೇಲೆ ಕರುಣೆ ತೋರುತ್ತೇನೆ ಎಂದು ನಾನು ನಿಮಗೆ ಅಸ್ತಗ್ಫಾರ್ ಮಾಡಿದರೆ ನಿಮಗೆ ಒಳ್ಳೆ ಮಳೆಯನ್ನು ಕೊಡುತ್ತೇನೆ ಮತ್ತು ನಿಮ್ಮ ಹೊಲಗಳಲ್ಲಿ ಫಲವತ್ತತೆಯ ಬೆಳೆಯನ್ನು ನೀಡಿ ನಿಮಗೆ ಸಮೃದ್ಧಿಯನ್ನು ನೀಡುತ್ತೇನೆ. ನಿಮ್ಮ ತೋಟಗಳನ್ನು ಹಣ್ಣು ಹಂಪಲಗಳಿಂದ ತುಂಬುತ್ತೇನೆ ಮತ್ತು ನಿಮಗೆ ಒಳ್ಳೆಯ ಮಕ್ಕಳನ್ನು ನೀಡುತ್ತೇನೆ, ಆರೋಗ್ಯವನ್ನು ನೀಡುತ್ತೇನೆ ಎಂದು ಸ್ವತಃ ಅಲ್ಲಾಹನೇ ಖುರಾನಿನಲ್ಲಿ ಹೇಳಿದ್ದಾನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಹೇಗಿದ್ದೀರಾ ಎಲ್ಲರೂ ಆ ಅಲ್ಲಾಹನು ಹೇಳಿರುವ ಮಾತುಗಳಂತೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತೋರಿಸಿಕೊಟ್ಟಿರುವ ಜೀವನದಂತೆ ನಡೆಯಲು ಪ್ರಯತ್ನಿಸುತ್ತಿದ್ದೀರಾ ಎಂದು ನಾನು ಭಾವಿಸುತ್ತಾ ಇಂದಿನ ವಿಡಿಯೋದಲ್ಲಿ ನಾವು ತಿಳಿಯೋಣ. ಭವಿಷ್ಯವನ್ನು ಹೇಳುವವರ ಕಡೆ ಹೋಗುವುದಕ್ಕಿಂತ ಭವಿಷ್ಯವನ್ನೇ ಬದಲು ಮಾಡುವವರ ಕಡೆ ಹೋಗುವುದು ಎಷ್ಟೊಂದು ಒಳ್ಳೆಯ ವಿಷಯ ಎಂದು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ನಾವು ಇಂದಿನ ದಿನಗಳಲ್ಲಿ ತುಂಬ ವಿಡಿಯೋಸ್ಗಳಲ್ಲಿ ನೋಡುತ್ತಿದ್ದೇವೆ, ನಿಮ್ಮ ಜೀವನ ಮುಂದೆ ಹೀಗೆ ಆಗುತ್ತೆ, ಮುಂದೆ ಬರಗಾಲ ಬರುತ್ತದೆ, ಪ್ರಾಣಿಗಳು ಸಾಯುತ್ತಾರೆ, ದುಃಖಕರವಾದ ದಿನಗಳು ನಿಮಗಾಗಿ ಕಾದಿವೆ ಎಂದು ಆತಂಕಕಾರಿಯಾದ ಭವಿಷ್ಯವನ್ನು ನುಡಿಯುತ್ತಿದ್ದಾರೆ. ಅದನ್ನು ಕೇಳಿ ತುಂಬ ಜನಗಳು ತುಂಬ ಆತಂಕಕ್ಕೆ ಒಳಗಾಗಿದ್ದಾರೆ. ಇದು ಇಸ್ಲಾಮಿನಲ್ಲಿ ಎಷ್ಟೊಂದು ಸರಿ? ಇಸ್ಲಾಮಿನಲ್ಲಿ ಭವಿಷ್ಯವನ್ನು ನಂಬುವುದು, ಭವಿಷ್ಯವನ್ನು ಹೇಳುವವರ ಬಳಿ ಹೋಗಿ ನಮ್ಮ ಭವಿಷ್ಯವನ್ನು ಕೇಳುವುದು ಎಷ್ಟೊಂದು ಸರಿ ಎಂದು ನೋಡಿದರೆ ಇದು ಖಂಡಿತ ಇಸ್ಲಾಮಿನಲ್ಲಿ ಸ್ವಲ್ಪವೂ ಸರಿಯಲ್ಲ. ಯಾಕೆ ಅಂದರೆ ಭವಿಷ್ಯವನ್ನು ರೂಪಿಸುವವನು, ಸೃಷ್ಟಿಸುವವನು, ಬದಲು ಮಾಡುವವನು ಎಲ್ಲವನು ಅಲ್ಲಾಹನು ಆಗಿದ್ದಾನೆ. ನಾವು ಅವನ ಬಳಿ ಹೋಗಿ ನಮ್ಮ ಮುಂದೆ ಬರುವ ದಿನಗಳಿಗೆ ಅಲ್ಲಾಹನು ಒಳ್ಳೆಯ ದಿನಗಳನ್ನು ತರಲಿ ಎಂದು ನಾವು ಅಲ್ಲಾಹನ ಬಳಿ ಹೋದಾಗ ಖಂಡಿತವಾಗಲು ಅಲ್ಲಾಹನು ಹೇಳಿರುವ ರೀತಿಯಲ್ಲಿ ಅಲ್ಲಾಹನು ನಮಗೆ ಖುರಾನನ್ನು ಯಾಕೆ ನೀಡಿದ್ದಾನೆ ಎಂದರೆ ನಾವು ನಮ್ಮ ಈ ಜೀವನದಲ್ಲಿ ದುನಿಯಾದಲ್ಲಿ ಹೇಗೆ ಜೀವನ ಮಾಡಬೇಕು ಎಂದು ನಮಗೆ ತಿಳಿಸಲು ಅಲ್ಲಾಹನು ನಮ್ಮನ್ನು ಒಬ್ಬಂಟಿಯಾಗಿ ಬಿಟ್ಟಿಲ್ಲ. ನಮ್ಮ ಜೊತೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕಳುಹಿಸಿ ನಮ್ಮ ಜೀವನವನ್ನು ಯಾವ ರೀತಿಯಾಗಿ ನಡೆಸಬೇಕು ಎಂದು ಅವರ ಮೂಲಕ ನಮಗೆ ತೋರಿಸಿಕೊಟ್ಟಿದ್ದಾನೆ. ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವರ ಜೀವನ ಹೇಗೆ ಕಳೆದರು ಎಂದು ತಿಳಿದುಕೊಂಡು ಅದರಂತೆ ನಡೆದರೆ ನಮಗೆ ಯಾವ ಆತಂಕವೂ ಇರುವುದಿಲ್ಲ. ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಲ್ಲವನ್ನೂ ಹೇಳಿ ಎಲ್ಲವನ್ನೂ ತಿಳಿಸಿಕೊಟ್ಟು ಅದರಂತೆಯೇ ಜೀವನವನ್ನು ಮಾಡಿ ತೋರಿಸಿದ್ದಾರೆ. ಇದು ಎಲ್ಲರಿಗೂ ಸಾಧ್ಯ. ನಾನು ಒಬ್ಬ ಕೇವಲ ಮನುಷ್ಯ ಮತ್ತು ನನ್ನ ರೀತಿ ಎಲ್ಲರೂ ಬಾಳಬಹುದು ಎಂದು ಅವರು ನಮಗೆ ತೋರಿಸಿಕೊಟ್ಟಾಗ ನಾವು ಇನ್ಯಾಕೆ ಯಾವ ಭವಿಷ್ಯಕ್ಕೆ ಹೆದರಬೇಕು? ಭವಿಷ್ಯವನ್ನು ಹೇಳುವುದು ಅಷ್ಟೇ ಅಲ್ಲ, ಭವಿಷ್ಯ ಹೇಳುವವರು ಯಾವ ರೀತಿಯಾದ ಜೀವನವನ್ನು ನಡೆಸುತ್ತಿದ್ದಾರೆ ಇದನ್ನು ಸಹಿತ ನಾವು ತಿಳಿದುಕೊಳ್ಳಬೇಕು. ಯಾಕೆ ಎಂದರೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪ್ರತಿಯೊಂದು ಹೆಜ್ಜೆಯಲ್ಲೂ ಹೀಗೆ ನಡೆದರೆ ನಿಮ್ಮ ಜೀವನ ಹೀಗೆ ಆಗುತ್ತೆ ಎಂದು ನಮಗೆ ಹೇಳಿಕೊಟ್ಟಿದ್ದಾರೆ. ಅವರ ಮಾತುಗಳು ನಮ್ಮ ಮನಸ್ಸಿಗೆ ಯಾಕೆ ಮುಟ್ಟುವುದಿಲ್ಲ? ಅವರ ನುಡಿಗಳು ನಮ್ಮನ್ನು ಯಾಕೆ ಹೆದರಿಸುವುದಿಲ್ಲ? ಅವರು ಹೇಳಿರುವ ಪ್ರತಿಯೊಂದು ವಾಕ್ಯವೂ ಕೇವಲ ಅವರ ನುಡಿಯಾಗಿಲ್ಲ, ಅದು ಅಲ್ಲಾಹನ ನುಡಿಯಾಗಿದೆ. ನಾವು ಸರ್ವೇ ಸಾಮಾನ್ಯವಾಗಿ ನಮಾಜನ್ನು ತಪ್ಪಿಸುತ್ತಿದ್ದೇವೆ. ಅದೇ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ನಮಾಜ್ ನಿಮ್ಮ ಜೀವನವನ್ನು ಬೆಳಗಿಸುತ್ತದೆ. ನಮಾಜನ್ನು ಕೈ ಬಿಡಬೇಡಿ, ನಮಾಜನ್ನು ಎಂದಿಗೂ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. 5 ಹೊತ್ತು ನಮಾಜ್ ನಿಮ್ಮ ಮೇಲೆ ಕಡ್ಡಾಯವಾಗಿದೆ ಎಂದು ನಮಗೆ ಎಚ್ಚರಿಕೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ನಮಾಜ್ ಮಾಡದೆ ಇರುವವರಿಗೆ ನಾಳೆ ಕಠಿಣವಾದ ಶಿಕ್ಷೆಯನ್ನು ಅಲ್ಲಾಹನು ನೀಡುತ್ತಾನೆ ಎಂದು ಹೇಳುವುದಷ್ಟೇ ಅಲ್ಲ, ಅವರು ಕಣ್ಣಾರೆ ನೋಡಿ ಬಂದಿದ್ದಾರೆ. ಇಷ್ಟೊಂದು ನಮಗೆ ಖಚಿತವಾಗಿ ಹೇಳಿರುವ ಈ ನುಡಿಗಳು ನಮ್ಮ ಮನಸ್ಸಿಗೆ ಯಾಕೆ ಮುಟ್ಟುವುದಿಲ್ಲ? ನಾವು ಇದರ ಮೇಲೆ ಯಾಕೆ ಅಮಲ್ ಮಾಡುವುದಿಲ್ಲ?
ಯಾರೋ ಒಬ್ಬರು ಏನೋ ಭವಿಷ್ಯ ಹೇಳಿದ್ದಾರೆ ಎಂದು ಅದನ್ನು ತಕ್ಷಣ ನಂಬಿ ಅದರ ಮೇಲೆ ಭಯಪಡುವಂತಹ ಮನಸ್ಥಿತಿಯನ್ನು ಈಗಿನ ಜನರು ಯಾಕೆ ಹೊಂದಿದ್ದಾರೆ ಎಂದು ನೀವೇ ಅರ್ಥ ಮಾಡಿಕೊಳ್ಳಿ. ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿರುವ ರೀತಿಯಲ್ಲಿ ನಮಾಜ್ ಮಾಡುತ್ತಾ, ಸದಕಾ ನೀಡುತ್ತಾ, ಜಕಾತ್ ನೀಡುತ್ತಾ, ಹಜ್ ಮಾಡುವುದು ಮತ್ತು ರೋಜೆ ಮಾಡುವುದು, ಅಲ್ಲಾಹನ ಜಿಕರ್ ಮಾಡುವುದು, ಇದರಲ್ಲಿ ನಮಗೆ ನೆಮ್ಮದಿ ಇದೆ. ನಮ್ಮ ಜೀವನ ಸಾರ್ಥಕವಾಗುತ್ತೆ, ನಮ್ಮ ಜೀವನ ಉಜ್ವಲವೂ ಆಗುತ್ತೆ. ಇಂತಹದ್ದೆಲ್ಲ ಬಿಟ್ಟು ನಾವು ಬೇರೆ ಎಲ್ಲವನ್ನು ನಂಬುತ್ತಾ ನಮ್ಮ ಈಮಾನನ್ನು ನಾವೇ ಕಮ್ಜೋರ್ ಮಾಡಿಕೊಳ್ಳುತ್ತಾ ಇದ್ದೇವೆ. ಅಲ್ಲಾಹನು ನಮಗೆ ಸ್ವತಃ ಖುರಾನಿನಲ್ಲಿ ಹೇಳಿದ್ದಾನೆ, ಅಲ್ಲಾಹನ ನುಡಿಗಳು ಕೇವಲ ನಾವು ನೀವು ಆಡುವಂತಹ ಸಾಮಾನ್ಯವಾದ ನುಡಿಗಳು ಅಲ್ಲ. ಅಲ್ಲಾಹನು ಒಮ್ಮೆ ಭಾಷೆಯನ್ನು ನೀಡಿದರೆ ಅದು ಖಚಿತವಾಗಿ ಆಗುವಂತಹ ಮಾತಾಗಿದೆ. ಹಾಗಾಗಿ ಅಲ್ಲಾಹನು ನಮಗೆ ಖುರಾನಿನಲ್ಲಿ ಒಂದು ಮಾತು ಹೇಳಿದ್ದಾನೆ. ಅದು ಏನು ಎಂದರೆ, ನೀವು ನಿಮ್ಮ ಪಾಪಗಳಿಗೆ ಪ್ರತಿ ಕ್ಷಣವೂ ಕ್ಷಮೆ ಕೇಳಿ, ನನ್ನ ಬಳಿ ನೀವು ಕ್ಷಮೆ ಕೇಳಿ ಬಂದಾಗ ನಾನು ನಿಮ್ಮನ್ನು ಕ್ಷಮಿಸುತ್ತೇನೆ, ನಿಮ್ಮ ಮೇಲೆ ಕರುಣೆ ತೋರುತ್ತೇನೆ ಎಂದು ನೀವು ಅಸ್ತಗ್ಫಾರ್ ಮಾಡಿದರೆ, ಅಸ್ತಗಫಿರುಲ್ಲಾ ಎನ್ನುವ ಒಂದು ಜಪವನ್ನು ಮಾಡುತ್ತಾ, ಜಿಕರನ್ನು ಮಾಡುತ್ತಾ ಅಲ್ಲಾಹನ ಬಳಿ ಹೋದಾಗ ಅಲ್ಲಾಹನು ಏನೆಲ್ಲ ಕೊಡುತ್ತಾನೆ ಎಂದು ಹೇಳಿದ್ದಾನೆ ಎಂದರೆ, ನಾನು ನಿಮಗೆ ಅಸ್ತಗ್ಫಾರ್ ಮಾಡಿದರೆ ನಿಮಗೆ ಒಳ್ಳೆ ಮಳೆಯನ್ನು ಕೊಡುತ್ತೇನೆ ಮತ್ತು ನಿಮ್ಮ ಹೊಲಗಳಲ್ಲಿ ಫಲವತ್ತತೆಯ ಬೆಳೆಯನ್ನು ನೀಡಿ ನಿಮಗೆ ಸಮೃದ್ಧಿಯನ್ನು ನೀಡುತ್ತೇನೆ, ನಿಮ್ಮ ತೋಟಗಳನ್ನು ಹಣ್ಣು ಹಂಪಲಗಳಿಂದ ತುಂಬುತ್ತೇನೆ ಮತ್ತು ನಿಮಗೆ ಒಳ್ಳೆಯ ಮಕ್ಕಳನ್ನು ನೀಡುತ್ತೇನೆ, ಆರೋಗ್ಯವನ್ನು ನೀಡುತ್ತೇನೆ ಎಂದು ಸ್ವತಃ ಅಲ್ಲಾಹನೇ ಖುರಾನಿನಲ್ಲಿ ಹೇಳಿದ್ದಾನೆ. ಇಂತಹ ಮಾತುಗಳನ್ನು ನಾವು ನಮ್ಮ ಜೀವನದಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಇವುಗಳ ಮೇಲೆ ಅಮಲ್ ಮಾಡುವುದರಿಂದ ನಾವು ಸಾಕಷ್ಟು ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಾವು ಅಸ್ತಗ್ಫಾರ್ ನಮ್ಮ ಜೀವನದಲ್ಲಿ ಒಂದು ಭಾಗವನ್ನು ಮಾಡಿಕೊಂಡು ಅಲ್ಲಾಹನ ಬಳಿ ಕ್ಷಮೆ ಕೇಳಿದಾಗ ಇನ್ಶಾ ಅಲ್ಲಾ ಅಲ್ಲಾಹನು ನಮ್ಮ ಮುಂದೆ ಬರುವ ಜೀವನವನ್ನು ತುಂಬ ಸುಖಕರವಾಗಿ ಇಡುತ್ತಾನೆ. ಅಲ್ಲಾಹನು, ನಾನು ನಿಮಗೆ ನಿಮ್ಮ ಹಣದಲ್ಲಿ, ನಿಮ್ಮ ಮಕ್ಕಳಲ್ಲಿ, ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ನಿಮ್ಮನ್ನು ಪರೀಕ್ಷೆ ಮಾಡುತ್ತೇನೆ ಎಂದು ಅಲ್ಲಾಹನು ಖುರಾನಿನಲ್ಲಿ ಹೇಳಿರುವಾಗ ಈ ಜೀವನ ಸುಲಭವಾದದ್ದು ಅಲ್ಲ. ನಾವು ಸ್ವಲ್ಪ ಪರೀಕ್ಷೆಗಳನ್ನು ಎದುರಿಸಲೇಬೇಕಾಗುತ್ತದೆ. ಹಾಗಾಗಿ ಬರುವಂತಹ ಪರೀಕ್ಷೆಗಳಿಗೆ ನಾವು ಸಿದ್ಧರಾಗಬೇಕು ಎಂದರೆ ಅಲ್ಲಾ ನಮ್ಮ ಜೊತೆಯಾಗಬೇಕು ಎಂದರೆ ನಾವು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿಕೊಟ್ಟಿರುವ ದಾರಿಯಲ್ಲಿ ನಡೆದು ಅಲ್ಲಾಹನನ್ನು ಒಲಿಸಿಕೊಂಡು ಅಲ್ಲಾಹನು ಹೇಳಿರುವ ಹಾಗೆ ಜೀವನವನ್ನು ನಡೆಸುವುದು ಅಲ್ಲಾಹನಿಗೆ ತುಂಬ ಇಷ್ಟವಾಗುತ್ತದೆ. ಈ ಜೀವನ ಸ್ವಲ್ಪ ದಿನದ ಪರೀಕ್ಷೆಯನ್ನು ನಾವು ಮುಗಿಸಿಕೊಂಡರೆ ನಮಗೆ ಏನೆಲ್ಲ ಸಿಗುತ್ತದೆ ಎಂದು ಅಲ್ಲಾಹನು ನಮಗೆ ಖುರಾನಿನಲ್ಲಿ ಎಳೆಯಾಗಿ ಇಂಚಿಂಚಾಗಿ ಬಿಡಿಸಿ ಹೇಳಿದ್ದಾನೆ. ನೀವು ಈ ಸ್ವಲ್ಪ ದಿನದ ಜೀವನವನ್ನು ಮುಗಿಸಿ ಬನ್ನಿ, ನಾನು ನಿಮಗಾಗಿ ಸ್ವರ್ಗವನ್ನು ಸೃಷ್ಟಿಸಿದ್ದೇನೆ. ಅಲ್ಲಿ ನಿಮಗೆ ತಂಪನೆಯಾದ ಹಾಲಿಂದ ತುಂಬಿರುವ ನದಿಗಳು, ಜೇನುತುಪ್ಪದಿಂದ ತುಂಬಿರುವ ನದಿಗಳು ಮತ್ತು ಒಳ್ಳೆ ತಂಪಾದ ಶರಬತ್ತಿನ ನದಿಗಳು, ನಿಮ್ಮ ಒಂದು ಮುತ್ತು ರತ್ನಗಳಿಂದ ತುಂಬಿದ ಅರಮನೆಯ ಮುಂದೆ ಅವು ನದಿಗಳು ಹರಿಯುತ್ತಾ ಇರುತ್ತವೆ. ಈ ರೀತಿಯಾದ ಸ್ವರ್ಗವನ್ನು ನಾನು ನಿಮಗಾಗಿ ಸೃಷ್ಟಿ ಮಾಡಿದ್ದೇನೆ ಎಂದು ಅಲ್ಲಾಹನು ನಮಗೆ ಹೇಳಿದ್ದಾನೆ. ಮುತ್ತು ರತ್ನಗಳಿಂದ ತುಂಬಿರುವ ಆ ಅರಮನೆಗಳ ಸುತ್ತಲೂ ನಿಮಗೆ ಇಷ್ಟವಾದ ಹಣ್ಣು ಹಂಪಲುಗಳ ತೋಟವನ್ನು ನಾನು ಸೃಷ್ಟಿಸಿದ್ದೇನೆ. ಸುಗಂಧಿತ ಭರಿತ ಹೂವುಗಳಿಂದ ಆ ತೋಟಗಳನ್ನು ತುಂಬಿದ್ದೇನೆ. ಅಲ್ಲಿ ನಿಮಗೆ ಇಷ್ಟವಾದ ಆಹಾರವನ್ನು ನೀವು ಸೇವಿಸಬಹುದು. ಅಲ್ಲಿ ನಿಮಗೆ ಯಾವುದೇ ರೀತಿಯಾದ ಅನಾರೋಗ್ಯ ಕಾಡುವುದಿಲ್ಲ. ಬೇಸಿಗೆಯ ಬಿಸಿಲು ನಿಮ್ಮನ್ನು ಕಾಡುವುದಿಲ್ಲ. ಚಳಿಗಾಲದ ಚಳಿಯೂ ನಿಮ್ಮನ್ನು ಕಾಡುವುದಿಲ್ಲ. ಅಲ್ಲಿ ಕೇವಲ ತಣ್ಣನೆಯ ತಂಪಾದ ವಾತಾವರಣ ನಿಮ್ಮನ್ನು ಖುಷಿಪಡಿಸುತ್ತದೆ ಎಂದು ಅಲ್ಲಾಹನು ನಮಗೆ ಸಾರಿ ಖುರಾನಿನಲ್ಲಿ ಇಂಚಾಗಿ ಜನ್ನತ್ತಿನ ಒಂದು ಒಳ್ಳೆಯ ಸುಂದರತೆಯನ್ನು ನಮಗೆ ಹೇಳಿಕೊಟ್ಟಿದ್ದಾನೆ. ಯಾಕೆ ಅಂದರೆ ಅಲ್ಲಾಹನಿಗೆ ಸ್ವಲ್ಪವೂ ಇಷ್ಟ ಇಲ್ಲ ನಾವು ತಪ್ಪು ದಾರಿ ತುಳಿದು ನಾವು ನರಕಕ್ಕೆ ಹೋಗುವುದು ಇಷ್ಟ ಇದ್ದರೆ ಅಲ್ಲಾಹನು ಇದನ್ನು ಮೊದಲೇ ನಮಗೆ ಯಾಕೆ ಹೇಳುತ್ತಿದ್ದನು? ಹಾಗಾಗಿ ನೀವು ಒಳ್ಳೆಯ ದಾರಿಯಲ್ಲಿ ಬಂದರೆ ಇಷ್ಟೊಂದೆಲ್ಲ ನಿಮಗೆ ಸಿಗುತ್ತೆ ಎಂದು ಅಲ್ಲಾಹನು ನಮಗೆ ಅಲ್ಲಿ ಹೋಗದಂತೆ ಇಲ್ಲಿ ತಡೆಯಲು ಈ ಸ್ವರ್ಗದ ಒಂದು ವಾತಾವರಣವನ್ನು ಹೇಳಿದ್ದಾನೆ. ಈ ಸ್ವರ್ಗವನ್ನು ಪಡೆಯಲು ಮತ್ತು ಆ ಅಲ್ಲಾಹನನ್ನು ಒಲಿಸಿಕೊಳ್ಳಲು ನಾವು ಮಾಡಬೇಕಾದದ್ದು ಇಷ್ಟೇ, ಅಲ್ಲಾಹನು ಮೆಚ್ಚುವಂತಹ ಜೀವನದಲ್ಲಿ ನಾವು ಈ ರೀತಿಯಾದ ಭವಿಷ್ಯಗಳನ್ನು ಕೇಳುತ್ತಾ ನಮ್ಮ ಈಮಾನನ್ನು ಕಮ್ಜೋರ್ ಮಾಡಿಕೊಳ್ಳುತ್ತಾ ಅಲ್ಲಾಹನಿಂದ ದೂರವಾಗುವ ಬದಲು ಭವಿಷ್ಯವನ್ನು ಎಲ್ಲ ರೀತಿಯಾಗಿ ಬದಲಾಯಿಸುವ ಅಲ್ಲಾಹನ ಬಳಿ ನಾವು ನಮ್ಮ ಕಷ್ಟಗಳನ್ನು ದುಃಖಗಳನ್ನು ಹೇಳಿಕೊಳ್ಳುತ್ತಾ ನಮ್ಮ ಪಾಪಗಳಿಗೆ
ಪಶ್ಚಾತ್ತಾಪಪಟ್ಟು ನಾವು ಪಾಪಗಳಿಗೆ ಕ್ಷಮೆ ಕೇಳಿದರೆ ಅಲ್ಲಾಹನು ನಮ್ಮ ಈ ಜೀವನವನ್ನು ಸುಂದರಗೊಳಿಸುತ್ತಾನೆ, ನಾಳೆ ಆಖಿರತನ ಜೀವನವನ್ನು ಉಜ್ವಲಗೊಳಿಸುತ್ತಾನೆ. ಹಾಗಾಗಿ ಅಲ್ಲಾಹನು ಯಾವುದೆಲ್ಲ ಮಾಡುವುದು ಅವನಿಗೆ ಎಲ್ಲವೂ ಸಾಧ್ಯ. ಒಂದು ಹಿಂದೆ ನಾವು ಯೂನುಸ್ ಅಲೈಹಿಸ್ಸಲಾಂ ಅವರ ವಾಕ್ಯವನ್ನು ನೋಡಿದಾಗ ಅಲ್ಲಿ ಏನಾಗುತ್ತೆ ಎಂದರೆ, ಅವರ ಒಂದು ಸಮಾಜ ಅಲ್ಲಾಹನನ್ನು ನಂಬುತ್ತಿರುವುದಿಲ್ಲ. ಅವರು ಶಿರ್ಕ್ ಮಾಡುತ್ತಾ ಇರುತ್ತಾರೆ. ಅಲ್ಲಾಹನು ಇಲ್ಲ ಎಂದು ಅವರು ಮೂರ್ತಿಗಳನ್ನು ಪೂಜೆ ಮಾಡಲು ತೊಡಗಿರುತ್ತಾರೆ. ಆಗ ಅವರ ಬಳಿ ಯೂನುಸ್ ಅಲೈಹಿಸ್ಸಲಾಂ ಅವರನ್ನು ನಬಿಯಾಗಿ ನಮ್ಮ ಅಲ್ಲಾಹನು ಅವರ ಬಳಿ ಕಳಿಸಿದಾಗ ಅವರಿಗೆ ದಾವತ್ ಮಾಡಿದಾಗಲೂ ಅವರು ಎಷ್ಟೊಂದು ದೀನಿನ ಬಗ್ಗೆ ಅವರು ತಿಳುವಳಿಕೆ ಹೇಳಿದರೂ ಸಹಿತ ಅವರು ಅಲ್ಲಾಹನನ್ನು ನಂಬುವುದಿಲ್ಲ, ಅಲ್ಲಾಹನ ಮೇಲೆ ಈಮಾನ್ ತರುವುದಿಲ್ಲ. ಇದೇ ರೀತಿ ತುಂಬ ವರ್ಷಗಳೇ ಕಳೆಯಿದರೂ ಅವರು ಅಲ್ಲಾಹನ ಮೇಲೆ ಒಬ್ಬರೂ ಸಹಿತ ಈಮಾನ್ ತರದೇ ಇದ್ದಾಗ ಅಲ್ಲಾಹನು ಯೂನುಸ್ ಅಲೈಹಿಸ್ಸಲಾಂ ಅವರಿಗೆ ಹೇಳುತ್ತಾನೆ, ನಾನು ಈ ಒಂದು ಜಾಗದಲ್ಲಿ ವಾಸಿಸುತ್ತಿರುವ ಈ ಒಂದು ಬಸ್ತಿಯಲ್ಲಿ ನಾನು ಅಜಾಬನ್ನು ನೀಡುತ್ತೇನೆ, ಇವರಿಗೆ ಕಠಿಣವಾದ ಶಿಕ್ಷೆ ಕಾದಿದೆ ಎಂದು ಅಲ್ಲಾಹನು ಯೂನುಸ್ ಅಲೈಹಿಸ್ಸಲಾಂ ಅವರಿಗೆ ಹೇಳಿದಾಗ ಅಲ್ಲಿಂದ ಯೂನುಸ್ ಅಲೈಹಿಸ್ಸಲಾಂ ಅವರು ಅಲ್ಲಾಹನ ಆಜ್ಞೆಯೇ ಬರದೆ ಅವರು ಅಲ್ಲಿಂದ ತೆರಳಿ ಹೋಗಿಬಿಡುತ್ತಾರೆ ಆ ನಬಿಯವರು. ಆಗ ಆ ಜನ ಏನು ಮಾಡುತ್ತಾರೆ ಎಂದರೆ, ಇನ್ನು 3 ದಿನದಲ್ಲಿ ಈ ಜಾಗದಲ್ಲಿ ಅಜಾಬ್ ಬರುತ್ತೆ ಎಂದು ಅವರಿಗೆ ತಿಳಿದಿರುತ್ತದೆ. ಹೇಗೆ ಅಂದರೆ ಎಲ್ಲ ಆಕಾಶದ ಬಣ್ಣ ಕೆಂಪಾಗಿ ಬಿಡುತ್ತದೆ. ಅದನ್ನು ನೋಡಿ ಅವರು ಆ ಒಂದು ಗುರುತನ್ನು ನೋಡಿ ಅಲ್ಲಾಹನು ಇದ್ದಾನೆ, ನಮ್ಮ ಮೇಲೆ ಖಂಡಿತವಾಗಲು ಅಲ್ಲಾಹನು ಶಿಕ್ಷೆ ಒಳಗಾಗುತ್ತೇವೆ, ನಾವೆಲ್ಲರೂ ಅಲ್ಲಾಹನ ಕೋಪಕ್ಕೆ ಗುರಿಯಾಗಿದ್ದೇವೆ ಎಂದು ತಿಳಿದುಕೊಂಡು ಏನು ಮಾಡುತ್ತಾರೆ ಎಂದರೆ, ಪ್ರತಿಯೊಬ್ಬರು ಸಣ್ಣವರು ದೊಡ್ಡವರು ಮಕ್ಕಳು ವೃದ್ಧರು ವಯಸ್ಕರು ಎಲ್ಲರೂ ಸೇರಿ ಒಂದು ಜಾಗದಲ್ಲಿ ಕುಳಿತುಕೊಂಡು ಅಲ್ಲಾಹನ ಬಳಿ ಕುಳಿತುಕೊಂಡು ಕ್ಷಮೆ ಕೇಳುತ್ತಾರೆ. ಅದುವೇ ಅಸ್ತಗ್ಫಿರುಲ್ಲಾ. ಈ ಅಸ್ತಗ್ಫಿರುಲ್ಲಾ ಮಾಡುತ್ತಾ ಅವರು, ಯಾ ಅಲ್ಲಾ, ನಾವು ಪಾಪ ಮಾಡಿದ್ದೇವೆ, ನೀನು ಇದ್ದೀಯಾ, ನೀನು ಇರುವುದು ಸತ್ಯ. ತಾವು ತಮ್ಮ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ಮನಸ್ಫೂರ್ತಿಯಾಗಿ ಅಲ್ಲಾಹನನ್ನು ಕ್ಷಮೆ ಕೇಳುತ್ತಾ ಕುಳಿತುಕೊಳ್ಳುತ್ತಾರೆ. ಅವರು ಹೇಗೆ ಕುಳಿತಾರೆ ಎಂದರೆ ದಿನವಿಡೀ ಮತ್ತು ರಾತ್ರಿಯಿಡೀ ಕುಳಿತುಕೊಂಡು ಅಸ್ತಗ್ಫಿರುಲ್ಲಾ ಎಂದು ತಮ್ಮ ತಪ್ಪಿಗೆ ಕ್ಷಮೆ ಕೇಳುತ್ತಾ ಕುಳಿತಾಗ ಅಲ್ಲಾಹನು ಅವರ ತಪ್ಪುಗಳನ್ನು ಕ್ಷಮಿಸಿ ಅವರ ಮೇಲೆ ಬಂದಿರುವ ಆ ಅಜಾಬನ್ನು ಸಹಿತ ದೂರ ಮಾಡುತ್ತಾನೆ. ಅಲ್ಲಾಹನು ಮನಸ್ಸು ಮಾಡಿದರೆ ಅಲ್ಲಾಹನಿಗೆ ಎಲ್ಲವೂ ಸಾಧ್ಯ. ಹಾಗಾಗಿ ನಾವು ಅಲ್ಲಾಹನ ಬಳಿ ಹೋಗಬೇಕೇ ಹೊರತು ಭವಿಷ್ಯವನ್ನು ಕೇಳಿ ಸುಮ್ಮನೆ ಅವುಗಳನ್ನು ಹೆದರುತ್ತಾ ಕುಳಿತುಕೊಂಡು ನೀ ದಾರಿ ತೋರಿಸು ಎಂದರೆ ಈ ಅಲ್ಲಾಹನ ಹೊರತು ಬೇರೆ ಯಾರು ಬರುವ ಕಷ್ಟಗಳಿಗೆ ದಾರಿ ತೋರಿಸಲು ಸಾಧ್ಯವಿಲ್ಲ. ಯಾರಿಗೂ ಆ ಶಕ್ತಿಯೂ ಸಹಿತ ಅಲ್ಲಾಹನು ನೀಡಿಲ್ಲ. ನಮ್ಮೊಳಗೆ ಆ ಶಕ್ತಿ ಇದೆ. ನಾವು ಅಲ್ಲಾಹನ ಬಳಿ ಹೋಗಿ ನಮ್ಮ ತಪ್ಪುಗಳಿಗೆ ಕ್ಷಮೆ ಕೇಳಿದರೆ, ನಮ್ಮ ಮನಸ್ಸುಗಳನ್ನು, ನಮ್ಮ ವಿಚಾರಗಳನ್ನು, ನಮ್ಮ ಒಂದು ಜೀವನವನ್ನು ಪವಿತ್ರಗೊಳಿಸಿದರೆ ಖಂಡಿತವಾಗಲೂ ಅಲ್ಲಾಹನು ನಮ್ಮ ಮೇಲೆ ಕರುಣೆ ತೋರುತ್ತಾನೆ. ಹಾಗಾಗಿ ನಾವೆಲ್ಲರೂ ಸೇರಿ ನಮ್ಮ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ಅಲ್ಲಾಹನ ಬಳಿ ನಾವು ಮರಳಿ ಹೋಗಬೇಕು. ನಮ್ಮ ಈಮಾನನ್ನು ನಾವು ಗಟ್ಟಿ ಮಾಡಿಕೊಳ್ಳಬೇಕು. ಅಲ್ಲಾಹನು ಒಬ್ಬನೇ, ಅವನಿಂದ ಎಲ್ಲವೂ ಸಾಧ್ಯ. ಅವನು ಮನಸ್ಸು ಮಾಡಿದರೆ ಬರುವಂತಹ ಕಷ್ಟ ದಿನಗಳಲ್ಲೂ ನಮಗೆ ಒಳ್ಳೆಯ ಜೀವನವನ್ನು ನೀಡುತ್ತಾನೆ ಎಂದು ನಾವು ಗಟ್ಟಿಯಾಗಿ ನಂಬಿ ನಾವು ಅಲ್ಲಾಹನ ದಾರಿ ಮತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸುನ್ನತ್ ಮೇಲೆ ನಾವು ನಡೆಯುತ್ತಾ ಹೋದಂತೆ ನಮ್ಮ ಜೀವನ ಪಾವನವಾಗುತ್ತೆ. ಮತ್ತು ನಾವೆಲ್ಲರೂ ಸೇರಿ ದುವಾ ಮಾಡೋಣ, ಯಾ ಅಲ್ಲಾ, ಮುಂದೆ ಬರುವ ಜೀವನವು ಸಮೃದ್ಧಿಯಾದ ಮಳೆ ನೀಡು, ಬೆಳೆ ನೀಡು ಮತ್ತು ಎಲ್ಲವನ್ನೂ ಕಾಪಾಡುವಂತಹ ಕರುಣಾಮಯನು ದಯಾಳು ನೀನಾಗಿರುವಾಗ ಎಲ್ಲವೂ ನಿನ್ನ ಕೈಯಲ್ಲಿದೆ. ನಮ್ಮ ಜೀವನವನ್ನು ನೀನೇ ರೂಪಿಸು, ನಮ್ಮನ್ನು ಕಾಪಾಡು ಎಂದು ನಾವೆಲ್ಲರೂ ಸೇರಿ ಆ ಅಲ್ಲಾಹನಿನಲ್ಲಿ ದುವಾ ಮಾಡೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.